ರೆಡಿಯಾಗಿದ್ದೀವಿ. ತಿಮ್ಮೇಗೌಡರು ಅಂತ ಬಂದಿದ್ದಾರೆ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಮಾತಾಡೋಕ್ಕೆ ಯಾವ ರೀತಿ ಹೊಂದಾಣಿಕೆ ಮಾಡಿದ್ವಿ ತುಂಬ ಪ್ರೀತಿಯಿಂದ ಆಗಿತ್ತು ಅಲ್ವಾ? ನನಗೂ ಇಷ್ಟ ಆಯಿತು, ಎಲ್ರಿಗೂ ಇಷ್ಟ ಆಯಿತು. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಪ್ರೋಗ್ರಾಮ್ ಇದೆ, ಅದಕ್ಕೋಸ್ಕರ ನಾನು ನನ್ನ ಮಕ್ಕಳು ಎಲ್ಲ ರೆಡಿಯಾಗಿದ್ದೀವಿ. ಕಾಟನ್ ಸೀರೆ ಹಾಕೊಂಡಿದ್ದು ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಸಹರಾ ಆರ್ಟ್ಸ್ ಅಂತ ತೊಗೊಂಡಿದ್ದೆ ಲಾಸ್ಟ್ ಇಯರ್. ಸಹರಾ ಆರ್ಟ್ಸಲ್ಲಿ ಇವಾಗ ಫಸ್ಟ್ ಟೈಮ್ ಹಾಕೋತಾ ಇದ್ದೀನಿ. ಚೆನ್ನಾಗಿದೆಯಾ? ಆ್ಯಂಡ್ ನನ್ನ ಮಕ್ಕಳು ರೆಡಿಯಾಗಿದ್ದಾರೆ. ದೀಕ್ಷಣ ತೋರಿಸಿ ಹಾಯ್ ಹೇಳು. ಹಾಯ್ ಬಾಯ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಗೊತ್ತಾಗಬೇಕು ಅಂದರೆ ಲಾಗ್ನ ಪೂರ್ತಿ ನೋಡಿ. ಹಾಗೆಯೇ ಲಾಗ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ ಆಯಿತಾ? ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವಾಗ ಹೋಗೋಣ. ಓಕೆ, ಇವರ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು ಇದು ಇವತ್ತು KR ನಗರದಲ್ಲಿ ನಡೀತಾ ಇತ್ತು. ಆ ಕಾರ್ಯಕ್ರಮಕ್ಕೆ ನಮ್ಮ ಮನೆಯವ್ರನ್ನೂ ಕೂಡ ಆಹ್ವಾನ ಮಾಡಿದರು. ನಮ್ಮ ಮನೆಯವ್ರಿಗೆ ಸನ್ಮಾನ ಇಟ್ಕೊಂಡಿದ್ರು. ನಮ್ಮ ಮನೆಯವ್ರಿಗೆ ಮಾತ್ರ ಅಲ್ಲ, ಅವ್ರ ಜೊತೆಗೆ ಇನ್ನೂ 4 ಜನಕ್ಕೆ ಸನ್ಮಾನ ಇತ್ತು. ಅದಕ್ಕೋಸ್ಕರನೇ ನಾವು ಇಡೀ ಫ್ಯಾಮಿಲಿ ಈ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಇದಿಷ್ಟು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಅಂತ. ಅದೇನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿ ನೋಡಿ ಆಯಿತಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಇರಲಿ ಅಂತಲೇ ಕೇಳ್ಕೊಳ್ತೀನಿ. ಇವಾಗ ಬನ್ನಿ, ಸರ್ ಕೂಡ ಮಾತಾಡ್ತಾರೆ, ಅವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ಒಂದಷ್ಟು ರಾ ಕ್ಲಿಪ್ಪಿಂಗ್ಸ್ ಹಾಗೆ ಹಾಕಿದ್ದೀನಿ ನೋಡಿ ಆಯಿತಾ? ಕೆಲಸ ಮಾಡ್ತಾ ಇದ್ದಾರೆ ಅವರು. ಇದೇ ನಮ್ಮ KR ತಾಲೂಕಿನವರು. ಅವರು ಸಹ ತಿಮ್ಮೇಗೌಡರು ಅಂತ ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ವೈಯಕ್ತಿಕವಾಗಿ ನಿಮ್ಮೆಲ್ಲ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ವೇದಿಕೆಗೆ ದಯಮಾಡಿಸ್ಕೊಡ್ತಾ ಇದ್ದಾರೆ. SSLC ರ್ಯಾಂಕು, PUCಲಿ ರ್ಯಾಂಕು, ಡಿಗ್ರಿಲಿ ರ್ಯಾಂಕು, ಮಾಸ್ಟರ್ ಡಿಗ್ರಿಲಿ ರ್ಯಾಂಕು. ಪಾಪ ಮನೆ ಕಡೆ ಕಂಡೀಷನ್ ಸರಿ ಇರಲಿಲ್ಲ ನೋಡವ. ನನ್ನ ಕೈಲಾದದ್ದು ಸಹಾಯ, ಮತ್ತೆ ಮೇಡಮ್ ಕೈಲಾದದ್ದು ಸಹಾಯನೇ. ಆದ್ರೂ ಮೇಡಮ್ ಸಹಾಯ ಮಾಡೋಕ್ಕಾಗಿಲ್ಲ. ನಾನೇ ಒಂದು ಸ್ವಲ್ಪ ಕದ್ದಂಗೆ ಕಾಣ್ದಂಗೆ ಕುಟ್ಕೊಂಡು ಪಾಪ ಅವಳಿಗೆ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿದೆ. ಅವಳು ಸಹ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾಳೆ. ನಂಜನಗೂಡು ತಾಲೂಕು ಹೊರಳವಾಡಿ. ಅವಳು ಐಶ್ವರ್ಯ ಅಂತ, ಈಗ ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಮೈಸೂರಲ್ಲಿ. ಅವಳು ಸಹ ವೇದಿಕೆ ಹತ್ರ ಬಂದು ಕೂತಿದ್ದಾಳೆ. ಅವಳಿಗೂ ಸಹ ಎಲ್ಲರೂ ಸ್ವಾಗತವನ್ನು ಕೋರೋಣ. ಆ ಜಾಗದಲ್ಲಿ ಆಸೀನರ ಬಗ್ಗೆ ಕೇಳ್ಕೊತಾ ಇದ್ದೀನಿ. ಈಗ ನಮ್ಮ ರಾಯರ ಬಗ್ಗೆ ಮಾತಾಡಬೇಕು ಅಂದರೆ, ಇವರು KR ತಾಲೂಕು ಕಸಬಾ ಹೋಬಳಿ ತಿಪ್ಪೂರು ಗ್ರಾಮದಲ್ಲಿ ಶ್ರೀಮತಿ ಪುಟ್ಟಲಕ್ಷ್ಮಮ್ಮ ಮತ್ತು ಗೋವಿಂದೇಗೌಡರ ಮಗನಾಗಿ ದಿನಾಂಕ 14/2/1978 ಜನಿಸಿದ್ದು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ತಿಪ್ಪೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಗಿಸಿ ಮುಂದಿನ ವಿದ್ಯಾಭ್ಯಾಸವನ್ನು ಮೈಸೂರು ಮರಿಮಲ್ಲಪ್ಪ ಕಾಲೇಜ್ LLB ಡಿಗ್ರಿಯನ್ನು ಪ್ರತಿಷ್ಠಿತ ಶಾರದಾ ವಿಲಾಸ್ ಕಾನೂನು ಕಾಲೇಜಿನಲ್ಲಿ ಪಡೆದುಕೊಂಡು 2002ರಲ್ಲಿ ವಕೀಲರಾಗಿ ನೋಂದಾಯಿಸಿಕೊಂಡು ಇವರು ಸಿವಿಲ್ ಮತ್ತು ಕ್ರಿಮಿನಲ್ ವಕೀಲರಾಗಿ ವೃತ್ತಿಯನ್ನು ಮಾಡುತ್ತಿದ್ದು, ಹಾಗೂ ಹಲವಾರು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳಿಗೆ ಕಾನೂನು ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. 2010ರಲ್ಲಿ ತಿಪ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. 2007ರಲ್ಲಿ KR ನಗರ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ, 2011ರಲ್ಲಿ ವಕೀಲ ಸಂಘದ ಅಧ್ಯಕ್ಷರಾಗಿ, ಈಗ ಹಾಲಿ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಇವರ ಧರ್ಮಪತ್ನಿ ಶ್ರೀಮತಿ ನವೀನಾ ಮತ್ತು ಪುತ್ರಿಯರಾದ ದೀಕ್ಷಾ ಟಿ ಗೌಡ ಮತ್ತು ದೀಪ್ತಿ ಟಿ ಗೌಡ ಎಂಬ ಮಕ್ಕಳು ಇರುತ್ತಾರೆ. ಅವರು ಸಹ ವೇದಿಕೆ ಹತ್ರ ಬಂದಿರುತ್ತಾರೆ. ಅವರಿಗೆ ನಮ್ಮ ಮನೆಯವರ ಆಶೀರ್ವಾದ ಮತ್ತು ನಮ್ಮ ಕುರ್ಮಲೀಶ್ವರ ಮಾತಾಜಿಯವರ ಆಶೀರ್ವಾದ ಇದ್ದು ನನಗೆ ಬಹಳ ಒಂದು ಹೆಮ್ಮೆ ಏನು ಅಂದರೆ, ನನಗೆ ಗೊತ್ತಿರಲಿಲ್ಲ. ನಮ್ದು ಏನೋ ಒಂದು ಸಣ್ಣದು ಒಂದು ಇದಿತ್ತು, ಯಾರೋ ಸಲಹೆ ಸೂಚನೆ ಕೊಟ್ಟಿದ್ರು. ಅವರು 24 ವರ್ಷ ಸೇವೆಯನ್ನು ಮಾಡಿರುತ್ತಾರೆ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಕಾಪಾಡಿ. ಅವರ ಮನೆಯವರು ಬಂದಿದ್ದಾರೆ. ನಮ್ಮ ಮನೆಯವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂಡು, ಇನ್ನೊಬ್ಬರು ಲಕ್ಷ್ಮಣ್ ಅಂತ ಬರಬೇಕಾಯಿತು. ಫೋನು ಮಾಡಿದ್ದೀನಿ, ಇನ್ನೇನು ಬರೋದ್ರಲ್ಲಿದ್ದಾರೆ. ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧುಗಳಿಗೆ ಸತೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ನಿಮ್ಮಯ ಸತ್ಯಗುರು ಬಸವಣ್ಣನಯ್ಯ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗವ ನೀನು, ನಿನಗೆ ನೀನೆಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮದೇವ
ಬಸವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಜೈ ಬಸವೇಶ ಭಕ್ತಜನಭಾಗ್ಯಶೋಧನ್ ಪರಮಾವತಾರ ಜಗದಾದಿದೇಶಕ ಪ್ರಾತರ್ಭೋಗ ಈಶಾಭೋ ಜಯದೇವ ಜಯಾನಟಂ ಶಿವಾಧುವ ಗುರುನಾಥ. ನೋಡ್ತಿದ್ದೀರಾ ಅಲ್ವಾ, ನಟರಾಜ್ ಸರ್ ಅವರ ಮಿಸ್ಸಸ್ ಅವರು ತೀರೋಗಿ 1 ವರ್ಷ ಆಯ್ತಂತೆ. ಅದರ ಸ್ಮರಣಾರ್ಥ ಅವರು ಈ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದರು. ಒಂದಷ್ಟು ಜನಕ್ಕೆ ಸನ್ಮಾನ ಮತ್ತು ಮಕ್ಕಳಿಗೆ ಪೆನ್ ಕೊಡೋದು ಚೆನ್ನಾಗಿತ್ತು. ತುಂಬ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಅವರು ನಡೆಸಿದ್ರು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮದುವೆ ಫಂಕ್ಷನ್ಸ್ ಅದು ಇದು ಹೋಗ್ತಿರ್ತೀವಿ, ಬಟ್ ಈ ಕಾರ್ಯಕ್ರಮದಲ್ಲಿ ಮಾತಾಜಿಯವ್ರು ಮಾತಾಡಿದ್ದು ತುಂಬ ಅರ್ಥಪೂರ್ಣವಾಗಿತ್ತು. ಮಕ್ಕಳಿಗೆ ಇಂಥ ಮಾತುಗಳು ಇತ್ತೀಚೆಗೆ ಕೇಳಿಸೋದೇ ಇಲ್ಲ ಸೋಷಿಯಲ್ ಮೀಡಿಯಾ ಬಂದಮೇಲೆ ಅಂತ ಅನ್ಕೋತೀನಿ. ಇನ್ನು ಈ ಹುಡುಗಿ ಚಿಕ್ಕದಾಗಿ ಚೊಕ್ಕವಾಗಿ 2 ಮಾತಾಡಿದ್ಲು. ಅವಳು ಎಲ್ಲದರಲ್ಲೂ ರ್ಯಾಂಕ್ ತಗೊಳ್ಳೋಂಡವಳು ಅಂತಂದರೆ SSLC ಇಂದ ಮಾಸ್ಟರ್ ಡಿಗ್ರಿವರೆಗೆ. ಅದಾದಮೇಲೆ ಅವ್ರ ಪಕ್ಕದಲ್ಲೇ ಕೂತಿದ್ದಾರಲ್ಲ, ಅವರು ಕೂಡ ಗೋರಕ್ಷಕರು ಅಂತ ಹೇಳಿ ಅವರಿಗೂ ಸನ್ಮಾನಿಸಲಾಯಿತು. ಎಲ್ಲದಕ್ಕೂ ಮುಂಚೆ ನಮ್ಮ ಮಾತಾಜಿಯವರು ಇವರು ಸರ್ಗೆ ಫಸ್ಟು ಸನ್ಮಾನ ಮಾಡಿದ್ರು. ಅದೊಂಥರ ಖುಷಿ. ಈ ಮನಸ್ಥಿತಿ ಇರೋ ವ್ಯಕ್ತಿಗಳನ್ನು ಗೌರವಿಸೋದು ತುಂಬ ಚೆಂದ ಅಲ್ವಾ. ಅದಾದಮೇಲೆ ಬಂದಿರೋ ಎಲ್ಲ ಅತಿಥಿಗಳಿಗೆ ನಟರಾಜ್ ಸರ್ ಅವರು ಸನ್ಮಾನ ಮಾಡಿದ್ರು. ಅವರ ಮಕ್ಕಳುಗಳಿಬ್ಬರು ತುಂಬ ಚೆನ್ನಾಗಿ ಅವರ ಅಪ್ಪನಿಗೆ ಸಾಥ್ ಕೊಡ್ತಾಯಿದ್ರು. ಚೆಂದ ಅನ್ನಿಸ್ತು ನನಗಂತೂ ಇಂಥ ಕಾರ್ಯಕ್ರಮಗಳಿಗೆ ಹೋಗೋದು. ಅಂದರೆ ಪಾಪ ಅವತ್ತು ತೀರೋಗಿರೋದ್ರ ಬಗ್ಗೆ ಖಂಡಿತವಾಗಿಯೂ ಬೇಜಾರಿದೆ. ಆದರೆ ಈ ಕಾರ್ಯಕ್ರಮವನ್ನು ಈ ರೀತಿ ಕೂಡ ಆಚರಣೆ ಮಾಡ್ಬೋದು ಅಂತ ನೋಡಿದ್ದು ಇವತ್ತೇ ನನಗೆ. ಮುತ್ತೈದೆ ಪೂಜೆ ಅಂದರೆ ಒಂದಷ್ಟು ಜನ ಕಳಿಸ್ತೀವಿ, ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ತೀವಿ, ಆ ಥರ ಬೇರೆ. ಬಟ್ ಈ ರೀತಿ ಒಂದು ಏನಂತೀವಿ, ಗುರುತಿಸಿ ಒಂದಿಷ್ಟು ವ್ಯಕ್ತಿಗಳನ್ನು ಅವರಿಗೆ ನೀವು ಮಾಡಿರೋ ಕೆಲಸಕ್ಕೆ ಅಂತ ಒಂದು ಸನ್ಮಾನ ಅಂತ ಮಾಡ್ತಾರಲ್ಲ, ಅದು ಒಂಥರ ಖುಷಿ ಅನ್ನಿಸ್ತು. ನನಗಂತೂ ಭಾಳ ಇಷ್ಟ ಆಯಿತು. ನಮ್ಮನೆಯವರಂತೂ ಬರಲ್ಲ ಅಂತಲೇ ಹೇಳಿದರು. ಇನ್ನು ಲಾಸ್ಟ್ ಮೂಮೆಂಟಲ್ಲಿ ನಾವು ರೆಡಿಯಾಗಿ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಮಗೂ ಪರ್ಸ್ನಲಿ ತುಂಬಾ ಖುಷಿ ಅನ್ನಿಸ್ತು. ಇವರು ಸರ್ 2,500 ಹಸುಗಳನ್ನು ರಕ್ಷಣೆ ಮಾಡಿದರಂತೆ. ಅವ್ರದ್ದೇ ಸ್ವಂತ ದುಡ್ಡಿನಲ್ಲಿ ಹೋಗಿ ಅದನ್ನು ಮಾರಾಟ ಮಾಡ್ತಿದ್ದಂಥ ಹಸುಗಳನ್ನ ರಕ್ಷಣೆ ಮಾಡಿ ಅದರ ಮಾಲೀಕರಿಗೆ ತಲುಪಿಸಿದ್ದೀವಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ಅವ್ರನ್ನ ಈ ಮಾತುಗಳನ್ನ ಕೇಳಿ. ಅವ್ರ ಬಗ್ಗೆ ಈ ರೀತಿಯ ಮನಸ್ಥಿತಿಗಳು ಇನ್ನೂ ಇದ್ದಾರಲ್ಲ ನಮ್ಮ ಸಮಾಜದಲ್ಲಿ ಅಂತ ಬಹಳ ಸಂತೋಷ ಅನ್ನಿಸ್ತು. ಇನ್ನು ಈ ಹೆಣ್ಮಗಳ ಬಗ್ಗೆ ಸ್ಪೆಷಲಾಗಿ ಹೇಳಲೇಬೇಕು. ಹಣದಲ್ಲಿ ಬಡತನ ಅಷ್ಟೇ. ಅವಳ ಹೆಸರು ಹೇಳ್ತಾಯಿದ್ರು ಐಶ್ವರ್ಯ ಅನ್ನೋಂಗೆ. ಅದೇ ರೀತಿಯಲ್ಲಿ ವಿದ್ಯೆಯಲ್ಲಿ ತುಂಬ ಐಶ್ವರ್ಯವಂತೆ, ಸಂಸ್ಕಾರದಲ್ಲಿ ಇರ್ಬೋದು, ಎಲ್ಲದರಲ್ಲೂ ತುಂಬ ಐಶ್ವರ್ಯವಂತೆ. ದುಡ್ಡೊಂದಿಲ್ಲ, ಬಟ್ ಸರಸ್ವತಿ ಇದ್ದ ಕಡೆ ಲಕ್ಷ್ಮಿ ಇದ್ದೇ ಇರ್ತಾಳೆ ಅನ್ನೋ ರೀತಿ. ಅದು ಖಂಡಿತ ಮುಂದೆ ಅವಳನ್ನು ಹರಿಸಿ ಬರುತ್ತೆ ಅಂತ. ಒಳ್ಳೆಯದಾಗಲಿ ಹೆಣ್ಮಗಳಿಗೆ ಅಂತಲೇ ಹೇಳ್ತೀನಿ. ಇನ್ನು ಇವರು ಸರ್, ಹೇಮಂತ್ ಸರ್ ಅಂತೂ ತುಂಬ ಬಡವರಿಗೆ ಆ್ಯಂಡ್ ವೃದ್ಧಾಪ್ಯ ವೇತನ, ವಿಧವಾ ವೇತನ ಇವರೆಲ್ರಿಗೂ ತುಂಬ ಜನಕ್ಕೆ ಸರ್ಕಾರದಿಂದ ಸೌಲಭ್ಯಗಳನ್ನು ತಲುಪಿಸುವಂಥ ಪ್ರಯತ್ನಗಳನ್ನ ಮಾಡ್ತಿದ್ದಾರಂತೆ. ಅವ್ರಿಗೆ ಎಲ್ಲ ಅಪ್ಲಿಕೇಶನ್ ಹಾಕ್ಸೋದು ಅವೆಲ್ಲ ರೆಡಿ ಮಾಡಿಸ್ಕೊಡೋದು ಅದೆಲ್ಲ ಅವರು ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅಂತ ಅವರನ್ನು ಸನ್ಮಾನಿಸಲಾಯಿತು. ಇದೆಲ್ಲ ಸನ್ಮಾನ ಮುಗಿದ ಮೇಲೆ ಈ ಕಾರ್ಯಕ್ರಮದ ಕುರಿತು ಮಾತಾಜಿಯವರು ಕೂಡ ಮಾತಾಡಿದ್ರು. ನಿಜವಾಗ್ಲೂ ನನಗೆ ಅವ್ರ ಮಾತುಗಳು ತುಂಬ ಖುಷಿ ಅನ್ನಿಸ್ತು. ಈ ಥರ ಮಾತಾಡೋ ಜನನೇ ಕಮ್ಮಿ ಆಗಿಬಿಟ್ಟಿದ್ದಾರೆ ಅಲ್ವಾ ಅಂತ ನನಗೆ ಇವತ್ತು ಅನ್ನಿಸಿದ್ದು. ಯಾಕಂದರೆ ಸೋಷಿಯಲ್ ಮೀಡಿಯಾ ಬಂತು, ಏನೇನೋ ಬರ್ತಿರ್ತದೆ, ಅವೆಲ್ಲ ನೋಡ್ತಿರ್ತೀವಿ. ಅದ್ರ ಮಧ್ಯೆ ಈ ರೀತಿ ಒಂದು ಪುಟ್ಟ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದು ಖುಷಿ ಆಯಿತು. ಇನ್ನು ಲಾಸ್ಟ್ಗೆ ಇವರು ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಅಂತ ಇವರು ಒಂದಷ್ಟು ಆಸೆ ಚಟಾಕಿಯೊಂದಿಗೆ ಎಲ್ರಿಗೂ ವಂದನೆನ ಅರ್ಪಿಸಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವರು ಮೇಡಮ್ ಮಾತಾಡಿದಂತೂ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಮಾತಾಡಿದ್ರು ಆ್ಯಕ್ಚುಲಿ ಅವರು. ಇದಾದಮೇಲೆ ಸರು, ಮಾತಾಜಿಯವರು ಮತ್ತು ನಮ್ಮ ಮನೆಯವ್ರ ಜೊತೆ ಎಲ್ಲ ಒಂದಷ್ಟು ಮಾತುಕತೆ ನಡೆಸ್ತಾಯಿದ್ರು. ಅಷ್ಟರಲ್ಲಿ ಬೇರೆ ಹೆಣ್ಮಕ್ಳುಗಳೆಲ್ಲ ಬಂದಿರೋರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಡ್ತಾಯಿದ್ರು. ಚೆನ್ನಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಮೊದಲೇ ಹೇಳ್ದಂಗೆ ಸಾಕಷ್ಟು ಜನ ಬಂದಿದ್ದರು. ನಮಗೂ ಎಲ್ರಿಗೂ ಅರಿಶಿನ ಕುಂಕುಮ ಅದ್ರ ಜೊತೆಗೆ ಇದೇನಪ್ಪ ಮಡ್ಲಕ್ಕಿ ಎಲ್ಲ ಕೊಟ್ಟರು. ಚೆನ್ನಾಗಿತ್ತು. ಆ ಹೆಣ್ಮಕ್ಳು ಯಾರು ತೀರೋಗಿದ್ರು ಅವರು ಮೇಡಮ್ ಅಂತೂ ಸಿಕ್ಕಾಪಟ್ಟೆ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡೋರಂತೆ. ಇವ್ರ ಗಂಡ ಹೆಂಡತಿ ಇಬ್ಬರು ಅಷ್ಟೇ. ಅಲ್ಲಿ ಹೇಳ್ತಾಯಿದ್ರು ಅವ್ರ ಮಕ್ಕಳಿಗಿಂತ ಹೆಚ್ಚಾಗಿ ಬೇರೆ ಮಕ್ಳಿಗೂ ಅಷ್ಟೇ ಇಂಪಾರ್ಟೆನ್ಸ್ನ ಕೊಟ್ಟು
ನೋಡ್ಕೋತಾ ಇದ್ದರು. ಯಾರೇ ಒಂದು ಹೆಲ್ಪ್ ಅಂತ ಬಂದಾಗ್ಲೂ ಅಷ್ಟು ಪ್ರೀತಿಯಿಂದ ಹೆಲ್ಪ್ ಮಾಡ್ತಾಯಿದ್ರಂತೆ. ಈಗ ನನ್ನ ಪಕ್ಕದಲ್ಲಿ ಕೂತಿದ್ದಾರಲ್ಲ, ಅವ್ರ ತಂಗಿನೇ ಅಲ್ಲಿ ಸನ್ಮಾನ ಮಾಡಿಸ್ಕೊತಾ ಇದ್ದು. ಅವ್ರನ್ನ ಕೇಳ್ತಾ ಇದ್ದೆ, ಅವ್ರು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು. ಅವ್ರ ಮನೆಗೆ ಹೋದರೆ ಏನೇ ಸಹಾಯ ಇದ್ರೂ ಅಷ್ಟು ಚೆಂದಾಗಿ ಸಹಾಯ ಮಾಡ್ತಾಯಿದ್ರು ಅಂತ ಅದನ್ನೆಲ್ಲ ಕೇಳಿದಾಗಂತೂ ಬಹುಶಃ ತುಂಬ ಒಳ್ಳೆಯವರು ಜಾಸ್ತಿ ದಿನ ಇರಲ್ಲ ಅನಿಸುತ್ತೆ. ದೇವರು ಬೇಗ ಬನ್ನಿ ಅಂತ ಕರ್ಕೊಂಡ್ಬಿಡ್ತಾನೆ ಅಂತ ಅನ್ನೋದು ವಾಡಿಕೆ ಅಲ್ಲ, ಅದು ನಿಜಾನೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಇವತ್ತಿನ ಕಾಲದಲ್ಲಿ. ನಾವು ಕುಂಕುಮ ಎಲ್ಲ ತಗೊಂಡು ಮತ್ತೊಮ್ಮೆ ಅವರಿಗೂ ನಮಸ್ಕಾರ ಮಾಡಿ ಬರೋಣ ಅಂತ ಹೋಗಿ ಬಂದೆ. ಈ ಥರ ಮಡ್ಲಕ್ಕೆಲ್ಲ ಕೊಡ್ತಾಯಿದ್ರು ಅವ್ರ ಸಂಪ್ರದಾಯದಂತೆಯೇ. ಸುಲೋಚನಾ ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಹಸ್ಬೆಂಡ್ ಅಂದರೆ ನಟರಾಜ್ ಸರ್ ಅವರು ಇನ್ನೂ ತುಂಬ ಚೆನ್ನಾಗಿ ಇರಲಿ, ಖುಷಿಯಾಗಿರಲಿ. ತುಂಬ ಅವರ ಹಾಸ್ಯ ಚಟಾಕಿನ ಆರಿಸ್ತಾರಂತೆ, ಹಾಗೆ ಅವರು ಚಿತ್ರಗಳಲ್ಲಿ ನಟಿಸಿದಾರಂತೆ. ತುಂಬ ಅವ್ರ ಬಗ್ಗೆ ಹೇಳ್ತಾಯಿದ್ರು, ಖುಷಿಯಾಯಿತು ಅವ್ರ ಬಗ್ಗೆ ಕೇಳಿ. ಅದಾದಮೇಲೆ ಊಟದ ವ್ಯವಸ್ಥೆ ಕೂಡ ಇತ್ತು. ಇನ್ನು ನನ್ನ ಮಗಳು ಚಿಕ್ಕವಳು ದೀಪ್ತಿನೂ ಇದ್ಲಲ್ವ, ಎಲ್ಲರೂ ಒಟ್ಟಿಗೆ ಹೋಗಿದ್ವಿ. ಫ್ಯಾಮಿಲಿ ಸಮೇತ ಬರಬೇಕು ಅಂತ ಹೇಳಿದರು. ಬೆಳಿಗ್ಗೆನೂ ಫೋನ್ ಮಾಡಿದರು ಬರಲೇಬೇಕು ಅಂದ್ಬಿಟ್ಟು. ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು, ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈ ಕಾರ್ಯಕ್ರಮ ಇವತ್ತೇ ಭಾನುವಾರ ನಡೆದಿದ್ದು. ಆ ವಿಡಿಯೋನ ಇವಾಗಲೇ ಹಾಕ್ತಾಯಿದ್ದೀನಿ. ಇನ್ನೂ ಬೇರೆ ವೀಡಿಯೋಸ್ಗಳನ್ನ ಮುಂದಿನ ದಿನಗಳಲ್ಲಿ ನನ್ನ ಪರ್ಸ್ನಲ್ ವ್ಲಾಗ್ಸ್ ಹಾಕ್ತಾಯಿರ್ತೀನಿ, ನೋಡ್ತಾ ಇರಿ. ಓಕೆ, ನೋಡಿದ್ರಲ್ಲ ವಿಡಿಯೋ ಚೆನ್ನಾಗಿತ್ತಲ್ವ? ಆ್ಯಕ್ಚುಲಿ ಇರೋದು ಲೈವ್ ಕೂಡ ಇದೆ, ಲೈವು ನೋಡಿ. ಆ್ಯಂಡ್ ನಟರಾಜ್ ಸರ್ ಅವರು ನೋಡಿ, ಅವರ ಶ್ರೀಮತಿಯವರ ಸ್ಮರಣಾರ್ಥಕ್ಕೆ ಯಾವ ರೀತಿ ನೆನಪಿನ ಕಾಣಿಕೆ ಮಾಡಿದ್ದಾರೆ ಅಂತ. ನಿಜವಾಗ್ಲೂ ಅವ್ರು ಇಲ್ಲದೇ ಇದ್ದಾಗ್ಲೂ ಅವರ ಮುತ್ತೈದೆ ಪೂಜೆನ ಇಷ್ಟು ಚೆನ್ನಾಗಿ ಮಾಡಿ ಸನ್ಮಾನ ಮಾಡೋದಲ್ಲದೆ ಮಕ್ಳುಗಳಿಗೆ ಪೆನ್ ಕೊಟ್ಟರು. ನಮಗೆ ಇಲ್ಲೈತೆ ಒಂದು ಪೆನ್ ಕೊಟ್ಟರು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆಲ್ಲ ಮಡ್ಲಕ್ಕಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಮಾಡಿದ್ರು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಂದರೆ ಅವ್ರು ಸನ್ಮಾನ ಮಾಡಿದ್ರು ನಮ್ಮ ಮನೆಯವರಿಗೆ ಅಂತಲ್ಲ, ಬಟ್ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೂ ಅಷ್ಟು ಪ್ರೀತಿ ತೋರಿಸ್ತಾರಲ್ವ, ಅದೇ ನಿಜವಾದ ಪ್ರೀತಿ ಅಂತ. ಯಾಕಂದರೆ ಇವಾಗ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಮಾಡಿಕೊಂಡು ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ಕೊಂಡು ದೂರ ಆಗ್ತಾರೆ. ಇನ್ನೇನೋ ಬೇರೆಯವ್ರು ತೊಂದರೆ ಮಾಡೋದು, ಅಂದರೆ ಗಂಡನಿಗೆ ಹೆಂಡ್ತಿ ಗಂಡನಿಗೆ ತೊಂದರೆ ಮಾಡೋದು, ಆ ರೀತಿ ಇರುತ್ತೆ. ಬಟ್ ಅವರು ಇಲ್ಲ ಅಂದ್ರೂ ಅವರ ಸ್ಮರಣಾರ್ಥ, ಆ್ಯಕ್ಚುಲಿ ಅವರು ಅಷ್ಟೇ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿ ಅಂತ ಮೇಡಮ್ ಅವರು. ಅದಕ್ಕೋಸ್ಕರ ಅವ್ರ ಸ್ಮರಣಾರ್ಥ ಇದನ್ನು ಮಾಡಿರೋದು. ಈ ಥರದೊಂದು ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದು ಸಿಕ್ಕಾಬಟ್ಟೆ ಖುಷಿಯಾಯಿತು. ಚೆನ್ನಾಗಿತ್ತು ಅಲ್ವಾ? ನನಗೂ ಇಷ್ಟ ಆಯಿತು, ಎಲ್ರಿಗೂ ಇಷ್ಟ ಆಯಿತು. ಒಂಥರ ಮಾದರಿಯವರೆಲ್ಲ ಈ ಥರದ ವ್ಯಕ್ತಿಗಳು ಜಾಸ್ತಿ ಇರಬೇಕು ಸಮಾಜದಲ್ಲಿ ಅನ್ನೋದು ನನ್ನ ಅನಿಸಿಕೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದೆ. ಈಗ ಒಂದು ಪುಟ್ಟ ವಿಡಿಯೋ ಹಾಗೆ ಆಗ್ತಾಯಿದ್ದೀನಿ, ಯಾಕಂದರೆ ಯಾವುದೇ ಸಪ್ರೇಟ್ ಒಂದು ವಿಡಿಯೋ ಇರಲಿ ಅಂತ. ಹೆಣ್ಮಕ್ಳಿಗೆಲ್ಲ ರೀತಿ ಮಡ್ಲಕ್ಕಿ, ಅರಿಶಿನ ಕುಂಕುಮ, ಮತ್ತು ನಮ್ಮ ಮನೆಯವರಿಗೆಲ್ಲ ಸನ್ಮಾನ ಮಾಡಿದ್ದು, ನೆಕ್ಸ್ಟು ಫ್ರೂಟ್ಸ್ ಕೊಟ್ಟಿದ್ದು, ಇದೆಲ್ಲ ಇತ್ತು. ಆ್ಯಂಡ್ ಖುಷಿ ಆಯಿತು. ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಹೋದ್ವಿ. ಅವರಿಲ್ಲ ಅನ್ನೋದೊಂದು ಬೇಜಾರಾದರೆ ಅದನ್ನು ತುಂಬ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ರಲ್ಲ, ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಸಿಕ್ಕಾಬಟ್ಟೆ ಖುಷಿಯಾಯಿತು. ಸರ್ಗೆ ದೇವರು ತುಂಬ ಒಳ್ಳೇದು ಮಾಡಲಿ, ಅವ್ರ ಫ್ಯಾಮಿಲಿಯವರಿಗೆಲ್ಲ ತುಂಬಾ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯನ ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು ಎಲ್ರಿಗೂ.